ಸೂಪರ್ ಚಿಂದಿ ಅಸ್ಸಾಂ ಕಿಲ್ಲಡಿ ಆಕ್ಟಿಂಗು ಹೆಂಗಿದೆ ಅಂದ್ರೆ ಒಂದೊಂದು ಸೀನು ಅಂದ್ರೆ ಏನೋ ನವರಸಗಳನ್ನ ತೋರಿಸ್ಬಿಟ್ಟಿದ್ದಾರೆ ಡಿ ಬಾಸ್. ಜೈ ಡಿ ಬಾಸ್. ಸೂಪರ್. ಜೈ ಡಿ ಬಾಸ್. ಜೈ ಡಿ ಬಾಸ್. ಚೆನ್ನಾಗಿದೆ ನೋಡಬಹುದು. ಸೂಪರ್ ಬೆಂಕಿ ಸೂಪರ್ ಸೂಪರ್ 100 days ಅನ್ನ ಪಕ್ಕ ಫಿಕ್ಸ್. ಸೂಪರ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಸೂಪರ್ ಮೂವಿ. ಸೂಪರ್ ಆಗಿದೆ. ಆಕ್ಟಿಂಗ್ ಸಖತ್ ಮಾಡಿದೆ ಬಾಸ್. ದರ್ಶನ್ ಆಕ್ಟಿಂಗ್ ಸೂಪರ್ ಮಾಡಿದ್ದಾರೆ ದರ್ಶನ್ ಆಕ್ಟಿಂಗ್. ಸಾಂಗ್ಸ್ ಎಲ್ಲ ಹೆಂಗಿದೆ ಸರ್? ಸಾಂಗ್ ವೆರಿ ಗುಡ್. ಸೂಪರ್ ಆಗಿ ಸೂಪರ್ ಅಣ್ಣ ಫುಲ್ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಕೃಷ್ಣನ ಡಿವೆಲ್ಲ ಗೊತ್ತಾಗಿದೆ. ವಂಡರ್ಫುಲ್ ರೀ, ಸೂಪರ್. ಆಫ್ಟರ್ ಲಾಂಗ್ ಟೈಮ್ ದರ್ಶನ್ ಅವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ, ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಡಬಲ್ ಆ್ಯಕ್ಟಿಂಗ್ ಅಂತ ರಿವೀಲ್ ಆಗಿಲ್ಲ, ಸೊ ಡಬಲ್ ಆ್ಯಕ್ಟಿಂಗ್ ಮೂವಿ ತುಂಬ ಚೆನ್ನಾಗಿದೆ. ಒಳ್ಳೆ ಟೇಕ್ ಆಫು, ಸಕ್ಸಸ್. ಸರ್ ಇನ್ನೊಂದು, ಎಲ್ಲ ಹೀರೋಗಳಿದ್ರೆ ಮಾತ್ರ ಇದು ಮೂವೀಸ್ ಎಲ್ಲ ಪ್ರಮೋಷನ್ ಚೆನ್ನಾಗಾಗತ್ತೆ. ಇದು ಹೀರೋ ಇಲ್ಲ ಅಂದರೂ ಪ್ರಮೋಷನ್ ಇಷ್ಟು ಮಾತ್ರ ಆಗಿದೆ. ಅಲ್ಲ, ದರ್ಶನ್ ಅಂತಂದರೆ ಎಲ್ಲ ಫ್ಯಾನ್ಸೇ ಹೀರೋಗಳು. ಸೊ ದರ್ಶನ್ ಅವರು ಪ್ರತಿಯೊಂದು ಅವರ ಒಬ್ಬೊಬ್ಬ ಫ್ಯಾನಲ್ಲೂ ಹೀರೋ ಇದ್ದಾರೆ, ಹಾಗಾಗಿ ಇಷ್ಟೊಂದು ಹೈಪು ಸಕ್ಸಸ್. ಎಷ್ಟು ದಿನ ಹೋಗುವ ಸರ್ ಮೂವಿ? 100 days. ಸಾಂಗ್ಸ್ ಎಲ್ಲ ಹೆಂಗಿದೆ ಸರ್? ಸೂಪರ್. ಫೈಟ್ ಸೀನ್ಸ್ ಎಲ್ಲ ಸೂಪರ್. ಬಟ್ ಲಾಸ್ಟಲ್ಲಿ ವೀರಪ್ರಕಾಶ್ ಇವರು ಡೈರೆಕ್ಟ್ರು ಒಂದು ಸಖತ್ ಸಸ್ಪೆನ್ಸ್ ಇಟ್ಟಿದ್ದಾರೆ. ಅದು ಡಬಲ್ ಆ್ಯಕ್ಟಿಂಗಲ್ಲೇ ಒಬ್ಬ ಕೃಷ್ಣ, ಒಬ್ಬ ಧನುಷು. ಸೊ ಒಬ್ಬ ಸತ್ತೋಗ್ತಾನೆ, ಬಟ್ ಯಾರು ಅಂತ ಲಾಸ್ಟಲ್ಲಿ ಟ್ವಿಸ್ಟ್ ಇಟ್ಟಿದ್ದಾರೆ, ಯಾರು ಅಂತ ಯಾರಿಗೂ ಗೊತ್ತಾಗಲ್ಲ. ಬುದ್ಧಿವಂತರಿಗೆ ಮಾತ್ರ ಇದು. ಥ್ಯಾಂಕ್ ಯು.